ಆದಂತ ಇಲ್ಲಿ ಒಂದು ರಣಾಂಗಣ ನೋಡಿ. ಕಾಂಗ್ರೆಸ್ ಸರ್ಕಾರ ತನ್ನ ಹಿಡನ್ ಅಜೆಂಡಾ ಏನಿದೆ ಬಜರಂಗ್ ಹೇಳಿ ತನ್ನ ಪ್ರಣಾಳಿಕೆಯಲ್ಲಿ ಬರ್ಕೊಂಡಿತ್ತು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಹನುಮ ಧ್ವಜವನ್ನು ಇಳಿಸೋದ್ರ ಮೂಲಕ ಅವರ ಏನು ಒಂದು ಅಜೆಂಡಾ ಇತ್ತು ಆ ಅಜೆಂಡಾವನ್ನು ಸೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ, ದಲಿತರ ಪರವಾಗಿ, ಬಡವರ ಪರವಾಗಿ, ಶೋಷಿತರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ನಿಮ್ಮ ಒಂದು ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರಿ. ಅದು ಯಾವುದನ್ನು ಅನುಷ್ಠಾನಕ್ಕೆ ತರದೆ ಕೇವಲ ಹಿಂದೂ ವಿರೋಧಿ, ರಾಮಭಾಗ ಸೇವಕರ ವಿರೋಧಿಯಾಗಿ ತಮ್ಮ ನಿಲುವನ್ನು ತೋರಿಸ್ತಾ ಇರೋವಂಥದ್ದು ಅತ್ಯಂತ ಖಂಡನೀಯ. ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೀನಿ, ಕಾಂಗ್ರೆಸ್ ಸರ್ಕಾರ ಏನಾದರೂ ಧರ್ಮದ ವಿಚಾರಕ್ಕೆ ಕೈ ಹಾಕಿದ್ರೆ ಕರ್ನಾಟಕದ ಜನರು ಭಾಳ ಬುದ್ಧಿವಂತರಿದ್ದಾರೆ, ಸೂಕ್ಷ್ಮ ಜೀವಿಗಳಿದ್ದಾರೆ, ಅವರಿಗೆ ಯಾವುದೇ ಕಾರಣಕ್ಕೂ ಕೆರಳಿಸಬಾರ್ದು ಅಂತ ಹೇಳಿ ಮನವಿಯನ್ನು ಮಾಡ್ತಾರೆ. ಇನ್ನೊಂದು ಪ್ರಮುಖವಾಗಿ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು, ನಾವಿಲ್ಲಿ ಎಲ್ಲಾ ಜಾತಿ ಧರ್ಮದವರು ಇದ್ದಾರೆ, ನಾವೆಲ್ಲ ಕೂಡ ಸೌಹಾರ್ದಯುತವಾಗೇ ಇದ್ವಿ, ಇದೊಂದು ಆರ್ಸಿ ಮುಗ್ದೋಗಿದ್ರೆ ಮುಗ್ದೋಗ್ತಿತ್ತು, ಆದರೆ ಇಲ್ಲಿ ಯಾಕೆ ಅಧಿಕಾರಿಗಳು ಎಂಟ್ರಿ ಆದ್ರು, ಇಲ್ಲಿ ಯಾಕೆ ರಾಜಕೀಯ ಎಂಟ್ರಿ ಆಯಿತು ಅಂತ ನಮ್ಮ ಹತ್ರನೇ ಪ್ರಶ್ನೆ ಮಾಡಿದ್ರು. ನೀವೇನು ಆನ್ಸರ್ ಮಾಡ್ತೀರಾ ಸರ್? ಕ್ವಶನ್ ಸರಿ ಇದೆ, ಆದರೆ ಕೇಳಬೇಕಾಗಿರೋಂಥದ್ದು ಯಾರು ಬಾವುಟವನ್ನು ಇಳಿಸಿದ್ರು ಇಲ್ಲಿಯ ಶಾಸಕರು. ಇಲ್ಲಿ ಅಭಿಪ್ರಾಯ ನಿಮಗೆ ಏನು ಅನ್ಸುತ್ತೆ? ನಾನು ಅವ್ರ ಬಗ್ಗೆ ಅಭಿಪ್ರಾಯನ ಹೇಳಲ್ಲ. ಅವ್ರ ಮನಸ್ಥಿತಿ ಹಿಂದೂ ವಿರೋಧಿ, ಕೇಸರಿ ವಿರೋಧಿ, ರಾಮನ ವಿರೋಧಿ, ಹನುಮನ ವಿರೋಧಿ. ಇದ್ರ ಶಾಪ ಹಿಂದೂ ಸಮಾಜದ ಶಾಪ ಅವ್ರಿಗೆ ತಟ್ಟುತ್ತೆ. ಸರ್, ಇನ್ನೊಂದು ಅಯೋಧ್ಯೆಗೆ ಹೋಗಲ್ಲ ಅಂತ ಹೇಳಿದ್ರು, ಇನ್ವಿಟೇಷನ್ ಕೊಟ್ಟರು ಕೂಡ. ಅಲ್ಲಿ ಹೇಳ್ತಾರೆ ಬಿಜೆಪಿ ನಾಯಕರು, ನಾವು ಭೇದ ಭಾವ ಮಾಡೋದಾಗಿದ್ರೆ ಇನ್ವೈಟ್ ಮಾಡ್ತಾ ಇರಲಿಲ್ಲ. ಇನ್ನೊಂದು ಇವ್ರು ಹೋಗಲಿಲ್ಲ. ಮತ್ತೊಂದು ಕಡೆ ಏನು ಹೇಳಿದ್ರು, ಜೈ ಶ್ರೀರಾಮ್ ಅಂತ ಮೊನ್ನೆ ಸಿದ್ದರಾಮಯ್ಯನವರು ಹೇಳಿದ್ರು. ಜೈ ಶ್ರೀರಾಮ್ ಅಂತ ಹೇಳಿದ್ರು, ನಮ್ಮೂರು ರಾಮನೂರು ಅಂತ ಹೇಳಿದ್ರು, ಇಲ್ಲೇ ರಾಮ ಇರೋದು, ಅಲ್ಲಿ ಮಾತ್ರ ರಾಮ ಇರೋದು ಅಂತ ಹೇಳಿದ್ರು. ಮತ್ತು ಇಲ್ಲಿ ಯಾಕೆ ಈ ಒಂದು ಧ್ವಜವನ್ನು ತೆಗೆಸುವಂಥ ಆರೋಪ ಬರ್ತಾ ಇದೆ? ಅಂದರೆ ಕೇಸರಿ ಅಂದರೆ ಯಾಕೆ ಕೆಂಡ ಕಾರ್ತಿದ್ದಾರೆ? ಅದು ಅವ್ರ ಮಾನಸಿಕತೆ. ಆ ಮಾನಸಿಕತೆ ಬದಲಾಗಲಿ ಅಂತಾನೇ ನಮ್ಮ ಹೋರಾಟ. ಆ ಹೋರಾಟದ ಪ್ರಥಮ ಫಲವಾಗಿ ಜೈ ಶ್ರೀರಾಮ್ ಅಂತ ಸಿದ್ದರಾಮಯ್ಯ ಅವ್ರ ಬಾಯಲ್ಲಿ ಹೇಳ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಹನುಮ ಧ್ವಜ ಹಿಡಿದು ನಮ್ಮ ಜೊತೆ ನಡಿಗೆ ಬರುವಂಥ ದಿನ ದೂರ ಇರೋದಿಲ್ಲ, ಅದನ್ನು ನೋಡ್ತೀರಿ. ಯಾವೆಲ್ಲ ನಾಯಕರು ಬರ್ತಾರೆ? ಮತ್ತು ಇವತ್ತಿನ ದಿನ ನೀವೇನು ಅನ್ಕೊಂಡಿದ್ದೀರಾ ಈ ಒಂದು ಪಾದಯಾತ್ರೆ ವಿಚಾರವಾಗಿ? ಅಥವಾ ನಾನು ಕೆರಗೋಡು ಗ್ರಾಮಸ್ಥರ ಏನು ಒಂದು ನಿಲುವಿದೆ, ಆ ನಿಲುವಿಗೆ ಬೆಂಬಲವನ್ನು ಸೂಚಿಸಿ ಅವ್ರ ಜೊತೆ ಹೆಜ್ಜೆ ಹಾಕ್ಲಿಕ್ಕೆ ಬಂದಿದ್ದೀನಿ. ಇದರಲ್ಲಿ ಯಾವ ರಾಜಕೀಯ ನಾಯಕರು ಬರ್ತಾರೆ ಹೋಗ್ತಾರೆ ಅನ್ನೋದೇ ಮುಖ್ಯ ಅಲ್ಲ. ನಾನೊಬ್ಬ ಹಿಂದೂ ಕಾರ್ಯಕರ್ತನಾಗಿ ಇಲ್ಲಿ ಬಂದಿದ್ದೀನಿ. ಯಾವ ಪಕ್ಷ ವಿಚಾರ ಇಲ್ಲಿಲ್ಲ. ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ ಕೆರಗೋಡು ಗ್ರಾಮಸ್ಥರ ಪರವಾಗಿ, ಅವರ ನಿಲುವಿಗೆ ಪರವಾಗಿ ನಿಲ್ಲಬೇಕು ಅಂತೇಳಿ ಹೇಳಿದ್ದಾರೆ. ಆ ನಿಲುವಿಗೋಸ್ಕರ ನಾವಿಲ್ಲಿ ಇವತ್ತು ಬಂದಿದ್ದೀವಿ. ಇತಿಹಾಸ ತೆಗೆದು ನೋಡಿದಾಗ ಕೋಮು ಗಲಭೆಯೇ ಇಲ್ಲದಂಥ ಈ ಊರಲ್ಲಿ ಕೋಮು ಗಲಭೆ ಆಗ್ತಿರೋದಕ್ಕೆ ಬಿಜೆಪಿನೇ ಕಾರಣ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ವ್ಯಕ್ತಪಡಿಸುತ್ತಿರುವಂಥ ಒಂದು ವೇದಿಕೆ. ಬಾವುಟ ನಾವು ಆರಿಸಿದ್ದಲ್ಲ, ಗ್ರಾಮಸ್ಥರು, ಬಿಜೆಪಿಯವರು ಆರಿಸಿದ್ದಲ್ಲ, ಗ್ರಾಮಸ್ಥರು. ಅವ್ರಿಗೊಂದು ಭಕ್ತಿ ಭಾವನೆ ಇದೆ. ಆ ಭಕ್ತಿ ಭಾವನೆಯಿಂದ ಹನುಮ ಧ್ವಜವನ್ನು ಆರಿಸಿದ್ದಾರೆ. ಅದನ್ನು ಕೆಳಗಿಳಿಸುವಂಥ ದುಸ್ಸಾಹಸ ಇವ್ರಿಗೆ ಆಗಬೇಕಿತ್ತು. ಲೋಕಸಮರದಲ್ಲಿ ಇನ್ನಷ್ಟು ಕೂಡ ಬಿಜೆಪಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅವರು ಹೇಳ್ತಾ ಇರುವಂತ. ನೋಡಿ, ರದ್ದಾಗಬೇಕು, ರಾಮ ಮಂದಿರ ಕಟ್ಟಬೇಕು ಅಂತೇಳಿ ಹೇಳಿತ್ತು. ನಮ್ಮ ಅಜೆಂಡಾ ಇರೋದೇ ವೆರಿ ಕ್ಲಿಯರ್ ಇದೆ. ಹೊಸ್ದಾಗಿ ನಮ್ಗೆ ಯಾರು ಅಜೆಂಡಾ ಸೆಟ್ ಮಾಡೋದು ಬೇಡ. ಆದರೆ ಅವ್ರ ಅಜೆಂಡಾ ಹಿಂದೂ ವಿರೋಧಿ ಅನ್ನೋದನ್ನ ರಾಜಕೀಯ ವಿರೋಧಿಗಳು ಹೇಳ್ತಿದ್ರು, ಆದರೆ ಕಾಂಗ್ರೆಸ್ನವರು ಇವತ್ತು ಪ್ರೂವ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಎಸ್, ಇವೆಷ್ಟು ಪ್ರೀತಮ್ ಗೌಡ ಅವರ ಮಾತುಗಳು. ಅಂದರೆ ನಮ್ಮ ಅಜೆಂಡಾ, ನಮ್ಮ ತತ್ವ ಸಿದ್ಧಾಂತಗಳಿಗೆ ನಾವಿದ್ದೀವಿ. ಬಿಜೆಪಿ ಆಗಿರ್ಬೋದು, ಪಕ್ಷ ಆಗಿರ್ಬೋದು, ಅಥವಾ ಇಲ್ಲಿ ಯಾವುದೇ ರೀತಿ ರಾಜಕೀಯ ಎಂಟ್ರಿ ಇಲ್ಲ. ಇಲ್ಲಿ ಗ್ರಾಮಸ್ಥರು ಆಚರಣೆ ಮಾಡ್ತಿದ್ರು, ಅದಕ್ಕೆ ಅಡೆತಡೆ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅಶ್ವಥ್ ವಿತ್ ರಿಪಬ್ಲಿಕ್ ಕನ್ನಡ, ಮಂಡ್ಯ.